ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಅಂದರೆ ಹಾರ್ಮುಜ್ ಜಲಸಂಧಿಯ ಕುರಿತು ಒಂದು ವಿಶೇಷವಾದ ಒಂದು ಸಂಚಿಕೆಯಾಗಿದೆ. ಈ ಸಂಚಿಕೆ ನಿಮ್ಮೆಲ್ಲರ ಒಂದು SN ಸ್ಟಡಿ ಅಕಾಡೆಮಿಗೆ ನೀವು ನಿಮ್ಮ ಸ್ನೇಹಿತರನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಒಂದು ವಿಶೇಷ ಸಂಚಿಕೆ ಮೂಲಕ ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತಿದ್ದೇನೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಇವತ್ತು ನಾವು ನೋಡ್ಬೋದು, ಇವತ್ತಿನ ಇಂಧನದ ಒಂದು ನಾಡಿ ಮಿಡಿತ ಜಲಸಂಧಿ ಅಂದರೆ ಇದು ಹಾರ್ಮುಜ್ ಜಲಸಂಧಿ ಅಂತ ಹೇಳ್ಬೋದು. ಇಡೀ ವಿಶ್ವದ ಒಂದು ನಾಡಿ ಮಿಡಿತ ಅಂತ ಹೇಳಬಹುದು. ಈ ಜಲಸಂಧಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಮಧ್ಯ ಪ್ರಾಚ್ಯ ದೇಶಗಳಲ್ಲಿ ಯುದ್ಧಗಳನ್ನು ಆರಂಭಗೊಂಡಿದ್ದರಿಂದ ಈ ಜಲಸಂಧಿ ಬಹಳ ನಮ್ಮ ಒಂದು ದಿನನಿತ್ಯದ ಪ್ರಚಲಿತ ಘಟನೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಒಂದು ಪ್ರಚಲಿತ ಘಟನೆ ಅಂತ ಹೇಳಬಹುದು. ಈ ಜಲಸಂಧಿಯ ಕುರಿತು ನಾವು ಇವತ್ತು ನೋಡೋಣ ಬನ್ನಿ ಸ್ನೇಹಿತರೆ. ಒಂದು ಕಡೆ ಅಂದರೆ ಈ ಜಲಸಂಧಿಯ ಒಂದು ಕಡೆ ಪರ್ಷಿಯನ್ ಕೊಲ್ಲಿ ಕಾಣಬರುತ್ತದೆ. ಈ ಪರ್ಷಿಯನ್ ಕೊಲ್ಲಿ, ಇನ್ನೊಂದು ಕಡೆ ಒಮಾನ್ ಕೊಲ್ಲಿ ನಾವು ನೋಡಬಹುದು. ಈ ಒಮಾನ್ ಕೊಲ್ಲಿ ಇವೆರಡರ ನಡುವೆ ಜೋಡಿಸುವ ಒಂದು ಕಿರಿದಾದ ಅಂದರೆ ಸಣ್ಣದಾದ ಒಂದು ಸಮುದ್ರ ಮಾರ್ಗವೇ ಈ ಹಾರ್ಮುಜ್ ಜಲಸಂಧಿ. ನಕ್ಷೆಯಲ್ಲಿ ನೋಡಿದರೆ ಇದು ಕೇವಲ ಒಂದು ಸಣ್ಣ ಗೆರೆಯಂತೆ ಕಾಣುವ ಅಥವಾ ಇಡೀ ಜಗತ್ತಿನ ಆರ್ಥಿಕತೆ ಇದೊಂದು ಬೀರುವ ಪ್ರಭಾವ ಅಸಾಧಾರಣವಾದುದು. ಜಾಗತಿಕ ಇಂಧನ ಪೂರೈಕೆಯ ಜೀವನಾಡಿಯಂತೆ ಈ ಜಲಸಂಧಿಯನ್ನು ನಾವು ಕರೆಯುತ್ತೇವೆ. ಈ ಜಲಸಂಧಿಯ ಮಹತ್ವ ಅರಿಯುವುದು ಇಂದಿನ ಜಿಯೋಪಾಲಿಟಿಕ್ಸ್ ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಯಾವ ಪಾಲಿಟಿಕ್ಸು? ಜಿಯೋಪಾಲಿಟಿಕ್ಸ್. ಏನಿದರ ಭೌಗೋಳಿಕ ವಿಶೇಷತೆ? ಯಾವುದರ ಭೌಗೋಳಿಕ ವಿಶೇಷತೆ ಅಂದರೆ ಹಾರ್ಮುಜ್ ಜಲಸಂಧಿ ಜಗತ್ತಿನ ಇಂಧನ ನಾಡಿ ಮಿಡಿತ. ಇದರ ಭೌಗೋಳಿಕ ವಿಶೇಷತೆ ನೋಡಬೇಕಾದರೆ ಹಾರ್ಮುಜ್ ಜಲಸಂಧಿಯು ಉತ್ತರದಲ್ಲಿ ಇರಾನ್ ದೇಶ ಕಂಡುಬಂದರೆ ದಕ್ಷಿಣದಲ್ಲಿ ಒಮಾನ್ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶಗಳ ನಡುವೆ ಕಂಡುಬರುವ ಈ ಹಾರ್ಮುಜ್ ಜಲಸಂಧಿ ಇದರ ಅತ್ಯಂತ ಕಿರಿದಾದ ಭಾಗವು ಕೇವಲ 33 ಕಿಲೋಮೀಟರ್ ಅಗಲವಿದ್ದರೆ ಹಡಗು ಮತ್ತು ಹಡಗುಗಳನ್ನು ಸಂಚರಿಸುವ ಮುಖ್ಯ ಮಾರ್ಗ ಕೇವಲ 3 ಕಿಲೋಮೀಟರ್ಗಳಷ್ಟು ಮಾತ್ರ ಅಗಲವಾಗಿದೆ, ವಿಶಾಲವಾಗಿದೆ. ಲಕ್ಷಾಂತರ ಬ್ಯಾರೆಲ್ ಮತ್ತು ಕಚ್ಚಾ ತೈಲಗಳನ್ನು 10 ಬೃಹತ್ ನೌಕೆಗಳು ಸಂಚರಿಸುವ ಈ ಸ್ಥಳವೇ ಹಾರ್ಮುಜ್ ಜಲಸಂಧಿ ಅಥವಾ ಜಗತ್ತಿನ ಇಂಧನ ನಾಡಿ ಮಿಡಿತ ಜಲಸಂಧಿ. ಈ ಹಾರ್ಮುಜ್ ಜಲಸಂಧಿ ಅಂತ ಹೇಳ್ಬೋದು. ಈ ಹಾರ್ಮುಜ್ ಜಲಸಂಧಿಯ ಜಾಗತಿಕ ಪ್ರಾಮುಖ್ಯತೆ ಯಾವ ರೀತಿ ಪಡೆದುಕೊಂಡಿದೆ ಅಂದರೆ ನಾವು ಇಲ್ಲಿ ಇದರ ಮುಖಾಂತರ ನೋಡೋಣ. ತೈಲ ರಾಜಕೀಯ ಕೇಂದ್ರ ಬಿಂದು ಅಂತೆ ಈ ಹಾರ್ಮುಜ್ ಜಲಸಂಧಿ ಹೇಳಬಹುದು. ಈ ಕೆಳಗಿನ ಅಂಶಗಳನ್ನೇ ಗಮನಿಸಬಹುದು. ಒಂದನೇ ಅಂಶ ಅಂದರೆ ತೈಲದ ಹೆದ್ದಾರಿ ಈ ಹಾರ್ಮುಜ್ ಜಲಸಂಧಿ. ಏಷ್ಯಾದ ಅವಲಂಬನೆ ಈ ಹಾರ್ಮುಜ್ ಜಲಸಂಧಿ ಮತ್ತು ನೈಸರ್ಗಿಕ ಅನಿಲವನ್ನು ರಫ್ತು ಮಾಡುವ ಜಲಸಂಧಿ ಈ ಹಾರ್ಮುಜ್ ಜಲಸಂಧಿ. ನಾವು ಮೊದಲನೇದಾಗಿ ಜಾಗತಿಕ ಪ್ರಾಮುಖ್ಯತೆ ಯಾವ ರೀತಿ ಪಡೆದಿದೆ ಈ ಹಾರ್ಮುಜ್ ಜಲಸಂಧಿ ನೋಡೋಣ ಬನ್ನಿ. ತೈಲ ರಾಜಕೀಯ ಕೇಂದ್ರ ಬಿಂದು ಎಂದು ಕರೆಸಿಕೊಳ್ಳುವ ಪ್ರಮುಖ ಜಲಸಂಧಿ ಈ ಹಾರ್ಮುಜ್ ಜಲಸಂಧಿ ಮಹತ್ವವಾಗಿದೆ. ಈ ಕೆಳಗಿನ ಅಂಶಗಳನ್ನು ಗಮನಿಸಬಹುದು. ತೈಲ ಹೆದ್ದಾರಿ ಅಂದರೆ ತೈಲಗಳನ್ನು ಸಾಗಣೆ ಮಾಡುವ ಬೃಹತ್ ಹಡಗುಗಳಾಗಿರ್ಬೋದು, ನೌಕೆಗಳಾಗಿರ್ಬೋದು. ಈ ಜಲಸಂಧಿಯ ಮುಖಾಂತರ ನಾವು 20% ಮತ್ತು 25% ಭಾಗವು ಇದೇ ಜಲಸಂಧಿಯ ಮೂಲಕ ಹಾದು ಹೋಗುತ್ತದೆ. ಆದರೆ ನೀವು ಬಳಸುವ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರತಿ 5 ಹನಿಗಳಲ್ಲಿ 1 ಹನಿ ಇಲ್ಲಿಂದ ಬಂದಿರಬಹುದು. ನೋಡಿ ಸ್ನೇಹಿತರೆ, ನೀವು ಪ್ರತಿನಿತ್ಯ ಪೆಟ್ರೋಲ್ ಮತ್ತು ಡೀಸೆಲನ್ನು ಬಳಸ್ತಿರಲ್ಲ, ಆ ಪೆಟ್ರೋಲ್ ಮತ್ತು ಡೀಸೆಲಲ್ಲಿ ಪ್ರತಿ 5 ಹನಿಗಳಲ್ಲಿ 1 ಹನಿ ಸಹ ಇಲ್ಲಿಂದ ಬಂದಿರ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಜಲಸಂಧಿ ಎಷ್ಟು ಮಹತ್ವ ಅಂತ ನೀವು ತಿಳಿದುಕೊಳ್ಳಿ. ಏಷ್ಯಾದ ಅವಲಂಬನೆ ಅಂದರೆ ಈ ಜಲಸಂಧಿ ಏಷ್ಯಾದ ರಾಷ್ಟ್ರಗಳು ಸಹ ಅವಲಂಬನೆಗೊಂಡಿವೆ. ಇದರ ಉದಾಹರಣೆಗೆ ಭಾರತ ಆಗಿರಬಹುದು, ಚೀನಾ ಆಗಿರಬಹುದು, ಜಪಾನ್, ದಕ್ಷಿಣ ಕೊರಿಯಾ ಮುಂತಾದ ಏಷ್ಯಾದ ದೇಶಗಳು ಈ ಜಲಸಂಧಿ ಇಂಧನದ ಅಗತ್ಯಗಳಿಗಾಗಿ ಈ ಮಾರ್ಗವನ್ನೇ ಅತಿಯಾಗಿ ನಂಬಿಕೊಂಡಿವೆ ಅಥವಾ ಅವಲಂಬನೆಗೊಂಡಿವೆ. ನೈಸರ್ಗಿಕ ಅನಿಲ ಅಂತ ಹೇಳ್ತೀವಿ. ನೈಸರ್ಗಿಕ ಅನಿಲ ಅಂದರೆ LNG ಕೇವಲ ತೈಲವಲ್ಲದೆ ಜಗತ್ತಿನ ಅತಿ ಹೆಚ್ಚು ದ್ರವೀಕೃತ ನೈಸರ್ಗಿಕ ಅನಿಲವನ್ನು ರಫ್ತು ಮಾಡುವ ಅಥವಾ ಕತಾರ್ ಎಂಬ ದೇಶವು ಕೂಡ ಈ ಜಲಸಂಧಿಯನ್ನೇ ಅವಲಂಬಿಸಿದೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಈ ಜಲಸಂಧಿ ಮುಂದಿನ ದಿನಗಳಲ್ಲಿ ಯಾವುದೇ ಎಕ್ಸಾಮ್ ಆಗಿರ್ಬೋದು, ಕರ್ನಾಟಕದ ಎಕ್ಸಾಮ್ ಆಗಿರ್ಬೋದು, ಅಥವಾ ಗ್ರೂಪ್ D ಅಂದರೆ ರೈಲ್ವೆ ಇಲಾಖೆ ಎಕ್ಸಾಮ್ ಆಗಿರ್ಬೋದು, ಅಥವಾ ಯಾವುದೇ ಕೇಂದ್ರ ಸರ್ಕಾರದ ಒಂದು ಎಕ್ಸಾಮ್ ಆಗಿರ್ಬೋದು, ಈ ಜಲಸಂಧಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಹಾರ್ಮುಜ್ ಜಲಸಂಧಿ. ಈ ಹಾರ್ಮುಜ್ ಜಲಸಂಧಿ ನೋಡಿ ಇದು ಭಾಳ ಇಂಪಾರ್ಟೆಂಟು. ಇರಾನ್ ದೇಶ ಮತ್ತು ಒಮಾನ್ ಮತ್ತು ಇನ್ನಿತರ ಒಂದು ದೇಶಗಳ ಮಧ್ಯೆ ಕಂಡುಬರುವ ಒಂದು ಕಿರಿದಾದ ಒಂದು ಮಾರ್ಗವೇ ಹಾರ್ಮುಜ್ ಜಲಸಂಧಿ.
ಅದಕ್ಕಾಗಿ ಮುಂದಿನ PSI ಎಕ್ಸಾಮಲ್ಲಿ ಇದರ ಬಗ್ಗೆ ಪ್ರಬಂಧ ಕೇಳ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ನಿಮ್ಮ ಅವಕಾಶ ಮಾಡಿಕೊಡೋದಕ್ಕಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕ್ಲಾಸಲ್ಲಿ ಮುಂದಿನ ಸಂಚಿಕೆಯಲ್ಲಿ ವಿಶೇಷ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.